ಸರ್ ನಮಸ್ಕಾರ. ನಮಸ್ತೆ ಸರ್. ನೇಚರ್ ಕೇರ್ ಫರ್ಟಿಲೈಸರ್ ವಿಟಾ ಸಾಂಗ್ಲಿ ಕಂಪ್ನಿಯಿಂದ ನಾ ಸಂತೋಷ್ ಜುಟಿ ನಿಮ್ಮ ಎಲ್ಲರದ್ದು ಸ್ವಾಗತ ಪಡ್ತೀನಿ. ನಮ್ಮ ಈಗ ಊರು ಕಂಕನವಾಡಿ, ರಾಯಬಾಗ್ ತಾಲೂಕು, ಜಿಲ್ಲಾ ಬೆಳಗಾವಿ. ಇಲ್ಲಿ ಹಲಪ್ಪ ಪೂಜಾರಿ ಅವರು ಇವ್ರದ್ದು ಹೊಲ್ದಾಗಿದ್ದೇವೆ ರೀ. ಅವರು ಈಗ 2 ತಿಂಗಳ ಹಿಂದೆ ರೀ ಅರಿಶಿನ ಪ್ಲಾಟ್ ಹಚ್ಚಿದ್ರೆ ಅದಕ್ಕೆ ಸಲುವಾಗುತ್ತೆ ನಮ್ಮ ಕಂಪ್ನಿದ ನಮ್ದು ಗ್ರೀನ್ ಹಾರ್ವೆಸ್ಟ್ ಸ್ಪೆಷಲ್, ನಮ್ದು ರೀಚಾರ್ಜ್, ನ್ಯೂಟ್ರಿವಿನ, ಸಾರ್ತಿ ಮತ್ತು ಕ್ರಾಪ್ ಸಿಲಿಕಾನ್ ಇದು ಗೊಬ್ಬರವನ್ನು ಅವರು ಕಾಂಪ್ಲೆಕ್ಸಾಗಿ ಮಿಕ್ಸ್ ಮಾಡಿ ಹಾಕಿದ್ದಾರೆ. ಆದರೂ ಈಗ 1 ತಿಂಗಳ ಆತ್ರಿ, 1 ವಾರ ಆತ್ರಿ, 10-34 ಇದು ಪೃಥ್ವಿ ರೀಚ್ 10-34 ಇದನ್ನು ಬಿಟ್ಟಾರೆ. ಅದರ ಸಲುವಾಗಿ ರೀ ಅವ್ರ ಮುಖಾಂತರ ಕೇಳೋಣ್ರಿ ಅವ್ರಿಗೆ ನಮ್ಮ ಪ್ರಾಡಕ್ಟ್ ಬಗ್ಗೆ ಹೆಂಗೆ ಅನ್ನಿಸ್ತಾ ಇದೆ ಸರ್. ಸರ್ ನಮಸ್ತೆ. ನಮಸ್ಕಾರ ಸರ್. ನನ್ನ ಹೆಸರು ಹಾಲಪ್ಪ ಭರಮಪ್ಪ ಪೂಜಾರಿ ಅಂತ, ಕಂಕನವಾಡಿ ಊರು ಬಿಟ್ಟು, ತಾಲೂಕು ರಾಯಬಾಗ, ಜಿಲ್ಲಾ ಬೆಳಗಾವಿ. ಬಟ್ ನಾನು ಇವಾಗ ನಿಮ್ಮ ಕಂಪ್ನಿ ಬದ್ದಲ್ ಎಕ್ಸ್ಪ್ಲೇನ್ ಮಾಡ್ಬೇಕಂದ್ರೆ ಸರ್, ಸುಮಾರು 10ರಿಂದ 12 ವರ್ಷ ನಾ ಅಗ್ರಿಕಲ್ಚರ್ ಫೀಲ್ಡ್ನಲ್ಲಿದ್ದೆ. ಬಟ್ ಎಲ್ಲ ಥರದ ಪ್ರಾಡಕ್ಟ್ಗಳನ್ನು ಯೂಸ್ ಮಾಡಿ ನೋಡಿದ್ದೀನಿ. ಬಟ್ ಇವಾಗ ನಿಮ್ಮ ಪ್ರಾಡಕ್ಟು ಇದೊಂದು ಸಲ ಬೇರೆ ಮಾಡಿ ಅರಿಶಿಣಕ್ಕೆ ಬೆಳಿಗ್ಗೆ ಮಾಡಿ ನೋಡೋಣ ಅಂತೇಳಿ ಪ್ರಯೋಗ ಮಾಡತ್ತಿದ್ನಿ. ಬೆಡ್ ಪ್ರಿಪರೇಷನ್ದಾಗೂ ಅದು ನೀವು ಹೇಳಿದ್ರೆ ಗ್ರೀನ್ ಹಾರ್ವೆಸ್ಟ್ ಸ್ಪೆಷಲ್ ಅದು, ಆಮೇಲೆ ಪೃಥ್ವಿ ರೀಚ್, ಆಮೇಲೆ ರೀಚಾರ್ಜು, ಕ್ರಾಪ್ ಸಿಲಿಕಾನು ಇವೆಲ್ಲನೂ ಬೆಡ್ ಮಾಡಿ ಅದರ ನಂತರ ಅರಿಶಿನ ಬೀಜನೂ ಹಾಕಿ ನಂತರ ಆ ಗೊಬ್ಬರ ಹಾಕಿ ಪವರ್ ಟಿಲ್ಲರ್ ಹಾಕಿ ಮುಚ್ಚಿದೆ. ಬಟ್ ಅದು ಕರೆಕ್ಟಾಗಿ ಎಲ್ಲನೂ ಜರ್ಮಿನೇಷನ್ ಕರೆಕ್ಟಾಗಿ ಬಂತು, ಬೆಳೆನೂ ಚೆನ್ನಾಗಿ ಬಂತು. ಮತ್ತು ಇನ್ನೊಂದು ಹೇಳ್ಬೇಕಂದ್ರೆ ಸರ್, ಸಾಯಿಲ್ ಭಾಳ ಸ್ಮೂತಾಗಿದೆ. ಹಾಂ, ಮೃದುವಾಗಿ ಬರೋದರಿಂದ ನಮ್ಮ ಭೂಮಿಯ ಫಲವತ್ತತೆ ಹೆಚ್ಚಾಗಿ ಈಗ ಸದ್ಯ ಮಟ್ಟಿಗೆ ಈಗ ಎಲ್ಲರೂ ಕೇಳ್ತಾ ಇದ್ದಾರೆ, ಇದಕ್ಕೆ ಯಾವ ಗೊಬ್ಬರ ಕೊಟ್ಟಿದ್ದೀರಿ, ಏನು ಮಾಡಿದ್ದಾರೆ, ಹಾಂ ಅಕ್ಕಪಕ್ಕದಲ್ಲಿ ಕೇಳ್ತಾ ಇದ್ದಾರೆ ಬಂದು. ಬಟ್ ಅದಕ್ಕೋಸ್ಕರ ಇದು ಭೂಮಿ ಭಾಳ ಮೃದುವಾಗಿ ಮಾಡ್ತಾರೆ ಮತ್ತು ಮರಿ ಸಂಖ್ಯೆ ಮತ್ತು ಬೆಳೆಗೆ ಎಲ್ಲ ರೀತಿಯಿಂದ ಅನುಕೂಲ ಐತೆ ಅಂತ ಹೇಳಿ ನನ್ನ ಅನಿಸಿಕೆ ಸರ್. ಆಯ್ತು. ಈಗ ಮತ್ತು ಇನ್ನೂ ಏನ್ರಿ, ಇನ್ನು ಮುಂದಿನ ನಿಮ್ಮ ಇನ್ನೂ ಯಾವ್ಯಾವ ಪ್ರಾಡಕ್ಟ್ ಇದಾವಲ್ಲ ಅದನ್ನು ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀನಿ. ಈಗ ಸದ್ಯ ಮಟ್ಟಿಗಂತೂ ನಂಬರ್ 1 ಇದೆ. ಇನ್ನು ಮುಂದೆ ಇಳುವರಿ ಒಂದು ಬರಬೇಕು ಅಂದ್ರೆ ನೀವು ಯೂಸ್ ಮಾಡ್ಬೋದು ರೀ. ಹಾಂ, ಈಗ ಒಂದು ವಾರದ ಹಿಂದ್ಗಡೆನೆ ಸೂಪರ್ ಓರ ರೀ. ಓಕೆ, ಇದು ಸ್ಟ್ರೇಟ್ ಫಾಸ್ಫರಿಕ್ ಆ್ಯಸಿಡ್ ಇದೆ ರೀ 115%. ಮತ್ತು ಅದು 0.24 ಇದನ್ನು ಬಿಡೋದು ಇದೆ ರೀ ಇವತ್ತು. ಹಾಂ ಸರ್, ಅದನ್ನು ಇದು ಈಗ ನಾವು ಇದಕ್ಕಿಂತ ಸರ್ ಮುಂಚೆ ನಾನು 10-34 ಬಿಟ್ಟಿದ್ದೇನೆ, ಅದು ಕೂಡ ಚೆನ್ನಾಗಿ ರಿಸಲ್ಟ್ ಬಂದಿದೆ. ಹಾಂ ಹಾಂ, ಈಗ ನಿಮ್ಮ ಕಂಪ್ನಿ ಪ್ರಾಡಕ್ಟ್ ನಾ ಹಂತವಾಗಿ ಶೆಡ್ಯೂಲ್ ಆಗಿ ಮಾಡ್ತಾ ಇದ್ದೀನಿ. ಅದರ ಪ್ರಕಾರ ಅದು ನನಗೆ ಎಲ್ಲನೂ ರಿಸಲ್ಟ್ ಸರಿಯಾಗಿ ಬರ್ತಾ ಇದೆ ಅಂದ್ಕೊಂಡಿದ್ದೀನಿ. ಇನ್ನು ಮುಂದೆ ಇಳುವರಿ ಚೆನ್ನಾಗಿ ಬರಬೇಕು, ಆಮೇಲೆ ಕ್ವಾಲಿಟಿ ಚೆನ್ನಾಗಿ ಬರಬೇಕು. ಇದೇ ಒಂದು ನನ್ನ ಈ ಪ್ಲಾಟ್ನಲ್ಲಿ 1 ಎಕರ್ಗೆ ನೀವು ಎಷ್ಟು ಕ್ವಿಂಟಲ್ ಬರಬೇಕಂತ ಅನ್ನಿಸ್ತಾ ಇದೆ ಸರ್? ಯಾವುದು ಮೊದಲು ನಾನು ರೆಗ್ಯುಲರ್ ಆಗಿ ಎಲ್ಲ ಪ್ರಾಡಕ್ಟ್ಗಳ ಯೂಸ್ ಮಾಡಿ ನೋಡಿದರೆ ಮ್ಯಾಕ್ಸಿಮಮ್ 40 ಕ್ವಿಂಟಲ್ ಬಂದಿದೆ. ಬಟ್ ಅದರ ಪ್ರಕಾರ ಈಗಿನ ಈಗಿನ ಸ್ಟೇಜ್ ನೋಡ್ಬೇಕಾದ್ರೆ ಅದಕ್ಕಿಂತನೂ ಒಂದು 5ರಿಂದ 6 ಕ್ವಿಂಟಲ್ ಜಾಸ್ತಿ ಆಗ್ತೈತೆ ಅಂತ 100% ನನ್ನ ಕಾನ್ಫಿಡೆನ್ಸ್ ಆಯ್ತು ಸರ್. ಧನ್ಯವಾದ. ಓಕೆ. ಮತ್ತು ಸರ್, ನಮ್ದು ಗ್ರೀನ್ ಹಾರ್ವೆಸ್ಟ್ ಸ್ಪೆಷಲ್ ಬಗ್ಗೆ ಹೇಳೋದಂದ್ರೆ ಇದು ಎಲ್ಲ ಹಿಂಡಿಗಳು ಮಿಶ್ರಣ ಇದೆ ಸರ್. ಹಾಂ, ಮತ್ತು ಎಲ್ಲ ಬ್ಯಾಕ್ಟೀರಿಯಲ್ ಕಾಂಬಿನೇಷನ್ ಇದೆ. ಎಲ್ಲ ಪ್ರಕಾರದ ಜೀವಾಣುಗಳು ಇದರೊಳಗೆ ಕೊಟ್ಟಿದ್ದೇವೆ. ಪ್ಯಾಸಿಲೋಮೈಸಿಸ್, ಸೂಡೋ, ಟ್ರೈಕೋ, ಆದ ನಂತರ ನಮ್ದು ಅಜೋಟೋಬ್ಯಾಕ್ಟರ್, ಅಸಿಡೋಬ್ಯಾಕ್ಟರ್, ನಮ್ದು PSB, ನಮ್ಮ ಪೊಟ್ಯಾಸ್ ಮೊಬಲೈಸಿಂಗ್ ಬ್ಯಾಕ್ಟೀರಿಯಾ, ಮತ್ತು ವರ್ಟಿಸಿಲಿಯಂ ಲೇಖಾನಿ, ಹಿಂಗೆಲ್ಲ ಬ್ಯಾಕ್ಟೀರಿಯಾಗಳು ಇದಾವೆ. ಅದರಿಂದ ಇದರೊಳಗೆ ವಿಡಿಟ್ ಅಜಿಬಾತ್ ಬರಲ್ಲ ಸರ್. ಓಕೆ ಓಕೆ, ಯಾಕಂದ್ರೆ 100% ಸರ್, ಅದಂತೂ ನನಗೆ ಕನ್ಫರ್ಮ್ ಆಗಿದೆ. ಯಾಕಂದ್ರೆ ಇಲ್ಲಿವರೆಗೆ ಎಷ್ಟೋ ಕಂಪ್ನಿಗಳು ಬಂದ್ರೂ 1-2 ಅಥವಾ 3 ಅವು ಕಂಟೆಂಟ್ಸ್ ಹಾಕಿ ಒಂದು ಗೊಬ್ಬರ ರೆಡಿ ಮಾಡಿ ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ. ಬಟ್ ನಿಮ್ಮ ಕಂಪ್ನಿ ಒಳಗೆ ಸ್ಪೆಷಲ್ ಗ್ರೀನ್ ಹಾರ್ವೆಸ್ಟ್ ಅಂತ ಏನು ನಿಮ್ಮ ಕಂಪ್ನಿ ಲಾಂಚ್ ಮಾಡಿದ್ರಲ್ಲ, ಅದು ಸ್ಪೆಷಲ್ ಆಗಿಯೇ ಇದೆ. ಅದರಲ್ಲಿ ಇರ್ತಕ್ಕಂಥ ಕಂಟೆಂಟ್ಸ್ಗಳು ಇನ್ನೂವರೆಗೆ ಯಾವ ಕಂಪ್ನಿನೂ ಮಾಡಿಲ್ಲ. 14 ಥರದ ಅವು ಪೋಷಕಾಂಶಗಳು ಕೂಡಿ ಒಂದು ಗೊಬ್ಬರ ರೆಡಿ ಮಾಡಿದ್ದಾರೆ ಅಂದರೆ ಅದ್ರ ತಕ್ಕಂತೆ ಅದು ಕೆಲಸ ಮಾಡಿದೆ. ಬಟ್ ಭೂಮಿನೂ ಅಷ್ಟು ಮೃದುವಾಗಿ ಮೇಂಟೈನ್ ಮಾಡ್ಕೊಂತ ರೆಗ್ಯುಲರ್ ಆಗಿದೆ. ಇವಾಗ ನಾನು ನಿಮಗೆ ಹೇಳ್ಬೇಕಂದ್ರೆ ಹಿಂಗೆ ಕೈಲೇ ಇಷ್ಟು ಹಿಂಗೆ ಹಿಡಿದ್ರೆ ಅಗದಿ ಸ್ಮೂತಾಗಿ ಮಣ್ಣು ಬರುತ್ತೆ ಸರ್. ಹಾಂ,
ಅಂದರೆ ಬೇರೆ ಇವಾಗ ಇಲ್ಲೇ ಬಾಜುಗೆ ತೋರಿಸ್ತೀನಿ ಬೇಕಾದ್ರೆ ಅವ್ರು ಹಾಕಿದ ಗೊಬ್ಬರಿಗೆ ನಾನು ಹಾಕಿದ ಗೊಬ್ಬರಿಗೆ ಅವ್ರು ಕೆಮಿಕಲ್ ಎಲ್ಲ ಥರದ ಹಿಂಡಿ ಆಯಿತು DAP ಪೊಟ್ಯಾಶ್ ಏನು ರೆಗ್ಯುಲರ್ ಇವಾಗ ಫರ್ಟಿಲೈಸರ್ ಇದೆಯಲ್ಲ ಅದನ್ನೆಲ್ಲ ಯೂಸ್ ಮಾಡಿದ್ದಾರೆ. ಬಟ್ ನಾ ಇನ್ನೂವರೆಗೆ ಇವಾಗ DAP ಪೊಟ್ಯಾಶಿ ಫರ್ಟಿಲೈಸರ್ ಗೊಬ್ಬರ ಅಂತೂ ಕೊಟ್ಟಿಲ್ಲ. ನಿಮ್ಮದೇ ಅದು ಬೆಡ್ ಮಾಡೋ ಟೈಮ್ದಾಗ ಅದು ಗೊಬ್ಬರ ಕೊಟ್ಟಿದ್ದೀನಿ. ಇವಾಗ ಇದು 10-34 ಕೊಟ್ಟಿದ್ದೀನಿ. ಮತ್ತು ಅದ ಇನ್ನೊಂದು ನೀವು WMF ಒಂದು ಹೇಳಿದ್ರಲ್ಲ ವಿಲ್ಟ್ ಮ್ಯಾನೇಜ್ಮೆಂಟ್ ಮಾಡಕತ್ತ ಅದನ್ನು ನಿಮ್ಮ ಕಂಪ್ನಿನ ಇದೊಂದು ಪೂರ್ಣ ಅರಿಶಿನ ಬೆಳೆಗೆ ನಿಮ್ಮದ ಪ್ರಾಡಕ್ಟ್ ಕಂಪ್ನಿ ಯೂಸ್ ಮಾಡಿ ಇದು ಯಾವ ಥರ ಇಳುವರಿ ಬರುತ್ತೆ ಏನು ಬರುತ್ತೆ ನನಗೆ ವ್ಯತ್ಯಾಸ ಆಯ್ತಂದರೆ ಟೋಟಲಿ ನಾ ಒಂದು ತಾಲೂಕು ತುಂಬ ಆದ್ರೂ ನಾ ಈ ಕಂಪ್ನಿ ಬದ್ದಲ ನನಗೆ ಭಾಳ ಹೆಮ್ಮೆ ಆಗೈತೆ ಅಂತ ಹೇಳಲಿಕ್ಕೆ ನಾ ಇಷ್ಟಪಡ್ತೀನಿ. ರೈತ ಬಾಂಧವರಿಗೆ ಏನು ಮೆಸೇಜ್ ಕೊಡ್ತೀವಿ ಸರ್? ರೈತರು ಬಂದರೆ ಇವಾಗ ಪ್ಲಾಟ್ ಬಂದು ಕೇಳಿದರೆ ಇಲ್ಲ ಈ ಕಂಪ್ನಿ ಚೆನ್ನಾಗಿದೆ ಎಲ್ಲರೂ ಯೂಸ್ ಮಾಡಿರಿ, ಇದ್ರದ್ದು ಉಪಯೋಗ ತಗೋರಿ, ಚೆನ್ನಾಗಿ ಇಳುವರಿ ತೊಗೊಂಡು ಒಳ್ಳೆಯ ಒಂದು ಆದಾಯ ಮಾಡ್ಕೋರಿ ಅಂತ ರೈತರಿಗೆ ನಾನು ಸಲ್ಲಿಸ್ತೀನಿ. ಸರ್ ನಿಮ್ಮದು ಮೊಬೈಲ್ ನಂಬರ್ ಅಷ್ಟೇ ಹೇಳಿರಿ. 9901866651. ಆಯ್ತು. ಮತ್ತು ಸರ್ ಕಂಪ್ನಿ ಬೇರೆ ಡೀಟೇಲ್ಸ್ ಅಲ್ವಾ ಕಂಪ್ನಿ ನಂಬರ್ನ ಕೆಳಗಡೆ ಕೊಟ್ಟಿದೆ. ಆದರೂ ನಮ್ಮದು ಕಂಪ್ನಿದ ವಾಟ್ಸಪ್ ಚಾನಲ್ ಇದೆ ರೀ. ಓಕೆ ಸರ್ ಫೇಸ್ಬುಕ್ ಪೇಜ್ಗೆ ನಾವು ಫಾಲೋ ಮಾಡಿರಿ. ಧನ್ಯವಾದಗಳು ಸರ್. ಧನ್ಯವಾದ. ನಮಸ್ಕಾರ ಸರ್. ಧನ್ಯವಾದ. ಕರೆಕ್ಟ್ ಆತ್ರು ಸರ್? ಏನು ತಪ್ಪಗಾಟ ಆತ್ರು ಮಾತಾಡಿದ್ರಿ? ಆಯ್ತು ರೀ, ಇಷ್ಟ ಆಗ್ತದೆ. ಆಯ್ತು.